ಬಂದೋಳೆ ಈ ಬಾಗಿಲು ಬಂತು ಸರ್ಕಾರ ನಿಮ್ಮ ಸೇವೆಗೆ ಇರಲಿ ಸಹಕಾರ ಅಂತ ಹೇಳಿ ನಾನು ಬೆಂಗಳೂರು ನಗರದ ಮಂತ್ರಿಯಾಗಿ ಜವಾಬ್ದಾರಿಯನ್ನು ತೆಗೆದುಕೊಂಡ ಮೇಲೆ ಸುಮಾರು 20 ಕ್ಷೇತ್ರಗಳನ್ನ ಸುತ್ತಿದ್ದೇನೆ. 20 ಕ್ಷೇತ್ರದಲ್ಲಿ 12 ಕ್ಷೇತ್ರ ಮುಗಿಸಿದ್ದೇನೆ. 20,000ಕ್ಕೂ ಹೆಚ್ಚು ಅರ್ಜಿಗಳು ಬಂದು ರಿಜಿಸ್ಟ್ರೇಷನ್ ಆಗಿದೆ. ಈ ಮಧ್ಯೆ ಮುಖ್ಯಮಂತ್ರಿಗಳು ಕೂಡ 2 ಬಾರಿ ಜನಸ್ಪಂದನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಒಂದು ಅವರ ಕಚೇರಿಯಲ್ಲಿ, ಇನ್ನೊಂದು ವಿಧಾನಸೌಧದ ಬಾಗಿಲಲ್ಲಿ. ಅಲ್ಲೂ ಕೂಡ ಸುಮಾರು 1,000 ಜನ ಬಂದು ತಮ್ಮ ಅಹವಾಲುವನ್ನ ಹೇಳ್ಕೊಂಡಿದ್ದಾರೆ. ಇದಕ್ಕೆಲ್ಲ ಒಂದು ಪರಿಹಾರವನ್ನು ಕಂಡುಹಿಡಲಿಕ್ಕೆ ನಮ್ಮ ಇಲಾಖೆಯ ಅಧಿಕಾರಿಗಳು ಒಂದು ಪ್ರತ್ಯೇಕವಾದಂತಹ ತಂಡವನ್ನು ಮಾಡಿ ಇವತ್ತು ಅದಕ್ಕೆಲ್ಲ ಆ ಸಂಬಂಧಪಟ್ಟಂತ ಇಲಾಖೆಗೆ ಎಲ್ಲ ಕಳಿಸ್ಕೊಡ್ತಾ ಇದ್ದಾರೆ. ನಾನು ಕೂಡ ಅದನ್ನೆಲ್ಲ ಮಾನಿಟರ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ನಿಮ್ಗೆ ಮನೆ ಬಾಗಿಲಿಗೆ ಬಂದಿರೋದು ಉದ್ದೇಶ, ನೀವು ಯಾರು ಬಂದು ನಮ್ಮ ಮನೆ ಬಾಗಿಲಿಗೆ ತಿರುಗಬಾರದು. ನಮ್ಗೆ ಅನೇಕ ಕೆಲಸಗಳ ಜವಾಬ್ದಾರಿ ಆದ ಕೆಲಸಗಳು ಕಾನೂನು ಚೌಕಟ್ಟಿನಲ್ಲಿ ಸರ್ಕಾರದ ಮೇಲೆ ಅನೇಕ ಮಾರ್ಗದರ್ಶನವನ್ನು ಕೊಡಲಿಕ್ಕೆ ಕೆಲಸ ಮಾಡಲಿಕ್ಕೆ ಇರ್ತದೆ. ಸೊ ನಿಮ್ಮೆಲ್ಲರ ಒತ್ತಡದಿಂದ ಕೆಲವು ತೀರ್ಮಾನಗಳು ನಮಗೆ ಬಹಳ ಲೇಟ್ ಆಗ್ತಾ ಇದೆ. ಆ ದೃಷ್ಟಿಯಿಂದ ಇವತ್ತು ಜನರನ್ನ ಪ್ರೋತ್ಸಾಹಿಸಲು, ಅವರ ಹಿಂದೆ ನಾವೇ ಹೋಗ್ಬೇಕು ಅಂತ ಹೇಳಿ ಜನರನ್ನ ಪ್ರೇರೇಪಿಸಲು, ಅವರ ಮುಂದೆ ನಾವು ನಡಿಬೇಕು ಅನ್ನೋ ದೃಷ್ಟಿಯಿಂದ ಜನರನ್ನ ಅಭಿವೃದ್ಧಿ ಮಾಡೋಕ್ಕೋಸ್ಕರ ಇವತ್ತು ಇಂಥ ಕಾರ್ಯಕ್ರಮಗಳನ್ನು ನಾವು ರೂಪಿಸಿದ್ದೇವೆ. ನಮ್ಮ ಸರ್ಕಾರ ನಿಮ್ಮ ಜೊತೆಯಲ್ಲಿ ಯಾವಾಗಲೂ ಇರ್ತದೆ. ಇಲ್ಲಿರಂತ ಏನು ನೀವೆಲ್ಲ ಬಂದು ಕೇಳ್ಕೊಂಡಿದ್ದೀರಿ, ಎಲ್ಲ ನಿಮ್ಮ ಸಮಸ್ಯೆ ನಾನು ಒಂದೇ ದಿನದಲ್ಲಿ ಬಗೆಹರಿಸ್ತೀನಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಸರ್ಕಾರದ ವತಿಯಿಂದ ನೀವೆಲ್ಲ ಏನು ಅರ್ಜಿಗಳನ್ನು ಕೊಟ್ಟಿರ್ತೀರಿ, ಸರ್ಕಾರ ಕಚೇರಿಗಳಿಗೆ ಏನು ಭೇಟಿ ಮಾಡಿರ್ತೀರಿ, ಅಲ್ಲಿ ಬಹುತೇಕ ಹೆಚ್ಚು ಮಂದಿ ತಿರಸ್ಕಾರ ಆಗಿದ್ದವರೇ ಇವತ್ತು ನಮ್ಮನ್ನ ಭೇಟಿ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಎನ್ನುವುದನ್ನ ನನಗೆ ಅರಿವಿದೆ. ಈಗಾಗಲೇ ಎಲ್ಲ ಮಲ್ಲೇಶ್ವರ ಇರ್ಬೋದು, ಬ್ಯಾಟರಾಯನಪುರ ಇರ್ಬೋದು, ಯಲಹಂಕ ಇರ್ಬೋದು, ನಮ್ಮ ಬೇರೆ ಗಾಂಧಿನಗರ, ಚಾಮರಾಜಪೇಟೆ, ಹೀಗೆ ಬೆಂಗಳೂರು ಸೌತು ಎಲ್ಲ ಕಡೆ ಈಗಾಗಲೇ ನಾನು ಪ್ರವಾಸ ಮಾಡಿ ನಾನು ಬಂದಿದ್ದೇನೆ. ಎಲ್ಲ ಕಡೆ ದಿನ 3,000, 5,000, 10,000ವರೆಗೂ ಕೂಡ ನಮ್ಮ ಜನ ಬಂದು ಅವರ ಅರ್ಜಿಗಳನ್ನು ಕೊಟ್ಟು ಅವರ ಸಮಸ್ಯೆಗಳನ್ನ ಏನು ವಿಚಾರ ಅಂತೇಳಿ ತಿಳಿಸಿದ್ದಾರೆ. ನಿಮಗೆ ನಾನು ಮೊದಲು ಒಂದು ಮನವಿ ಏನಪ್ಪಾ ಅಂದ್ರೆ, ನಾನು ನಿಮ್ಮನ್ನ ಭೇಟಿ ಮಾಡ್ತೀನೋ ಬಿಡ್ತೀನೋ ಅದು ಬೇರೆ ವಿಚಾರ. ನೀವೆಲ್ಲ ಹೋಗಿ ನಿಮ್ಮ ಅರ್ಜಿಗಳನ್ನ ಮೊದಲು ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ನಿಮ್ಮ ರಿಜಿಸ್ಟ್ರೇಷನ್ ಮಾಡಿಸಿ ಅಲ್ಲಿ ಎಂಡಾರ್ಸ್ಮೆಂಟ್ ತೆಗೆದುಕೊಂಡ್ರೆ ಅದು ನನ್ನ ಭೇಟಿ ಮಾಡಿದಷ್ಟೇ ಬಹಳ ಪ್ರಮುಖವಾದಂತ ಅಂಶ. ನಾನು ಭೇಟಿ ಮಾಡದೆ ಹೋದ್ರು ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ರೆ ಎಲ್ಲ ದಾಖಲೆಗಳು ಕೂಡ ನಮ್ಮ ಸರ್ಕಾರದ ಜವಾಬ್ದಾರಿಯಲ್ಲಿ ನಿಮ್ಮ ಅರ್ಜಿ, ನಿಮ್ಮ ನೋವು, ನಿಮ್ಮ ದುಃಖ, ನಿಮ್ಮ ದುಮ್ಮಾನ ಎಲ್ಲ ಕೂಡ ಸರ್ಕಾರದ ಅಡಿಯಲ್ಲಿ ಇವತ್ತು ಇರ್ತದೆ.